ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SEP ಸಿಲೆಬಸ್ನಲ್ಲಿ ಬರುವಂತಹ ಬ್ರ್ಯಾಂಚ್ ಅಕೌಂಟ್ ಏನು 5 ಅಂಕಕ್ಕೆ ಪ್ರಶ್ನೆ ಇರುತ್ತೆ. ಸೊ ಅದಕ್ಕೆ ಯಾವ ಫಾರ್ಮ್ಯಾಟ್ ಇರುತ್ತೆ, ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಹಾಗೂ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋ ಮೆಥಡ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇದು ಬ್ರ್ಯಾಂಚ್ ಅಕೌಂಟ್ಗೆ ಸಂಬಂಧಪಟ್ಟಂತೆ. ಸೊ ಮೊದಲಿಗೆ ಏನು ಮಾಡ್ತೀವಿ, ಫಾರ್ಮ್ಯಾಟ್ನ ನೋಡ್ತಾ ಹೋಗೋಣ. ಸೊ ಫಾರ್ಮ್ಯಾಟ್ ಏನಿರುತ್ತೆ, ಹೆಡ್ಡಿಂಗು ಬ್ರ್ಯಾಂಚ್ ಅಕೌಂಟ್ ಅಂತ ಬರುತ್ತೆ. ಸೊ 4 ಕಾಲಮ್ನ ಪ್ರಿಪೇರ್ ಮಾಡ್ತೀವಿ. ಪರ್ಟಿಕ್ಯುಲರ್ ರುಪೀಸ್, ಡೆಬಿಟ್ ಕ್ರೆಡಿಟ್ ಸೈಡ್. ಇದರಲ್ಲಿ ಟೋಟಲ್ 6 ಐಟಮ್ಸ್ ಬರುತ್ತೆ. ಮೊದಲೇದು ಓಪನಿಂಗ್, ಅಂದರೆ ಓಪನಿಂಗ್ ಬ್ಯಾಲೆನ್ಸಸ್ ಇರುತ್ತೆ. 3 ರೀತಿ ಓಪನಿಂಗ್ ಬ್ಯಾಲೆನ್ಸ್ ಕೊಡ್ತಾರೆ ಅವರು. ಒಂದು ಡೆಟಾರ್ಸದ್ದು, ಪೆಟ್ಟಿ ಕ್ಯಾಶ್ ಮತ್ತು ಸ್ಟಾಕ್. ಸೊ ಆದ್ದರಿಂದ ನೀವು ಅದನ್ನು ಬ್ಯಾಲೆನ್ಸ್ ಬ್ರೌಡೌನ್ ಅಂತ, ಓಪನಿಂಗ್ ಬ್ಯಾಲೆನ್ಸ್ನ ನಾವು ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರೌಡೌನ್ ಅಂತ ಬರೆದು ಯಾವ್ಯಾವುದು ಡೇಟ್ 1ನೇ ತಾರೀಕು ಮೆನ್ಷನ್ ಮಾಡಿದ್ದಾರೆ ಕ್ವಶನಲ್ಲಿ, ಅವುಗಳನ್ನ ನಾವು ಇಲ್ಲಿ ತೊಗೊತೀವಿ. 3 ರೀತಿ ಕೊಡ್ಬೋದು ಅವರು. ಮೊದಲೇದು ಬ್ಯಾಲೆನ್ಸ್ ಬ್ರೌಡೌನು ಬ್ರಾಂಚ್ ಸ್ಟಾಕ್ ಅಕೌಂಟ್, ಸ್ಟಾಕ್ ಅಂತ ಇದ್ದರೆ. ಸೆಕೆಂಡ್ ಒನ್ನು ಪೆಟ್ಟಿ ಕ್ಯಾಶ್ ಅಂತ ಇದ್ದರೆ. ಥರ್ಡ್ ಒನ್ನು ಡೆಟಾರ್ಸ್ ಅಂತ ಇದ್ದರೆ. ಸೊ ಸ್ಟಾಕ್, ಕ್ಯಾಶ್ ಮತ್ತು ಡೆಟಾರ್ಸ್ 3 ಓಪನಿಂಗ್ 1ನೇ ತಾರೀಕು ಡೇಟ್ ಇರಬೇಕು. ಇದರ ಅಪೋಸಿಟ್ 2ನೇ ಐಟಮು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಅಂದರೆ ಕ್ಲೋಸಿಂಗ್ ಡೆಟಾರ್ಸ್, ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಕೊಟ್ಟಿರ್ತಾರೆ. ಅಂದರೆ 31st ಡೇಟ್ನ ಐಟಮ್ ಕೊಟ್ಟಿರ್ತಾರೆ. ಸೊ ಇವು ಕೂಡ 3 ಇರುತ್ತೆ. ಸ್ಟಾಕ್ ಇರುತ್ತೆ, ಪೆಟ್ಟಿ ಕ್ಯಾಶ್ ಇರುತ್ತೆ, ಡೆಟಾರ್ಸ್ ಅಂತ ಕ್ವಶನಲ್ಲಿ ಇರುತ್ತೆ. ಸೊ ಓಪನಿಂಗ್ ಡೆಬಿಟ್ ಬರುತ್ತೆ, ಕ್ಲೋಸಿಂಗ್ ಕ್ರೆಡಿಟ್ ಬರುತ್ತೆ. ಕ್ವಶನಲ್ಲಿ ಓಪನಿಂಗ್ ಅಂದರೆ ಡೇಟ್ 1ನೇ ತಾರೀಕಿರೋ ಐಟಮ್ಸು, ಕ್ಲೋಸಿಂಗ್ ಅಂದರೆ 31st ಡೇಟ್ ಇರುವಂಥ ಐಟಮ್ಸು. 3 ಐಟಮ್ ಕೊಡ್ಬೋದು. ಸ್ಟಾಕ್ ಓಪನಿಂಗ್ ಕ್ಲೋಸಿಂಗ್, ಡೆಟಾರ್ಸ್ ಓಪನಿಂಗ್ ಕ್ಲೋಸಿಂಗ್, ಪೆಟ್ಟಿ ಕ್ಯಾಶ್ ಓಪನಿಂಗ್ ಕ್ಲೋಸಿಂಗ್. ಸೊ 3 ಓಪನಿಂಗ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ, ಹೆಡ್ಡಿಂಗ್ ಬ್ಯಾಲೆನ್ಸ್ ಬ್ರೌಡೌನ್ ಬರಿತೀವಿ. 3 ಕ್ಲೋಸಿಂಗ್ನ ಕ್ರೆಡಿಟ್ ಸೈಡ್ ಬರಿತೀವಿ, ಹೆಡ್ಡಿಂಗ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಸೆಕೆಂಡು ಈಗ ಒಂದು ಐಟಮ್ ಮುಗೀತು, ಫಸ್ಟ್ ಸೆಕೆಂಡ್ ಮುಗೀತು. ಥರ್ಡ್ ಫೋರ್ತ್ ಐಟಮಿಗೆ ಗೂಡ್ಸ್ ಕಳಿಸಿದ್ದನ್ನು ಗೂಡ್ಸ್ ಸೆಂಟ್ ಅಂತ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಅದನ್ನು ಡೆಬಿಟ್ ಸೈಡ್ ತೊಗೊತೀವಿ. ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಅಂತ ಇರುತ್ತೆ, ಅದನ್ನು ಕ್ರೆಡಿಟ್ ಸೈಡ್ ತೊಗೊತೀವಿ. ಕ್ವಶನಲ್ಲಿ ಒಂದು ರಿಟರ್ನ್ ಎಕ್ಸ್ಟ್ರಾ ಇರುತ್ತೆ, ರಿಟರ್ನ್ ಫ್ರಾಮ್ ಕಸ್ಟಮರ್, ರಿಟರ್ನ್ ಫ್ರಾಮ್ ಡೆಟಾರ್ಸ್. ಸೊ ಅದನ್ನು ತೊಗೋಬಾರ್ದು. ಯಾವ ರಿಟರ್ನ ತೊಗೋಬೇಕು, ಬ್ರ್ಯಾಂಚ್ ಅಂತ ಅದರಲ್ಲಿ ಸೆಂಟೆನ್ಸ್ನಲ್ಲಿ ಶಬ್ದ ಇರಬೇಕು, ಅದು ಮಾತ್ರ ರಿಟರ್ನ್. ಇನ್ನೊಂದು ರಿಟರ್ನ ನಾವು ಎಂಟ್ರಿನೇ ಮಾಡೋದಿಲ್ಲ. ಗೂಡ್ಸ್ ಸೆಂಟ್ ಅಂತ ಇದ್ದಿದ್ದು ಡೆಬಿಟ್ಟು, ಗೂಡ್ಸ್ ರಿಟರ್ನ್ ಅಂತ ಇದ್ದಿದ್ದು ಕ್ರೆಡಿಟ್. ಗೂಡ್ಸ್ ಸೆಂಟ್ಗೆ ಅವರು ಗೂಡ್ಸ್ ಸಪ್ಲೈಡ್ ಅಂತಲೂ ಕೊಡ್ತಾರೆ. 4 ಐಟಮ್ ಆಯಿತು. ಇನ್ನು 5th ಮತ್ತು 6th ಕ್ಯಾಶ್ಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಅಂತ ಹೆಡ್ಡಿಂಗ್ ಹಾಕಿ ಕ್ವಶನಲ್ಲಿ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ಅದನ್ನು ಡೆಬಿಟ್ ಸೈಡ್ ತೊಗೊತೀವಿ. ಬ್ಯಾಂಕ್ ಅಕೌಂಟ್ ಅಂತ ಹೆಡ್ಡಿಂಗ್ ಕ್ರೆಡಿಟ್ ಸೈಡಲ್ಲಿ ಹಾಕಿ ಕಲೆಕ್ಟ್ ಮಾಡಿದ ಅಮೌಂಟ್ನ ಕೊಟ್ಟಿರ್ತಾರೆ. 2 ರೀತಿ ಕಲೆಕ್ಷನ್ ಇರುತ್ತೆ. ಸೊ ಕ್ಯಾಶ್ನ ನಾವು ಸೇಲ್ಸ್ನಿಂದ ಕಲೆಕ್ಟ್ ಮಾಡ್ತೀವಿ ಮತ್ತು ಉದ್ರಿ ಕೊಟ್ಟಿದ್ರೆ ಡೆಟಾರ್ಸ್ನಿಂದ ಕಲೆಕ್ಷನ್ ಮಾಡ್ತೀವಿ. ಕ್ವಶನಲ್ಲಿ ಕ್ಯಾಶ್ ಕಲೆಕ್ಟೆಡ್ ಫ್ರಾಮ್ ಡೆಟಾರ್ಸ್ ಅಂತ ಕೊಟ್ಟಿರ್ತಾರೆ, ಕ್ಯಾಶ್ ಕಲೆಕ್ಟೆಡ್ ಫ್ರಾಮ್ ಸೇಲ್ಸ್ ಅಂತ ಕೊಟ್ಟಿರ್ತಾರೆ. ಇವುಗಳನ್ನ ಕ್ರೆಡಿಟ್ ಸೈಡ್ ತೊಗೊತೀವಿ. ಇನ್ನೊಂದು ಹೆಡ್ಡಿಂಗು ಬ್ಯಾಂಕು ಡೆಬಿಟ್ ಸೈಡ್ ಏನಂದರೆ ಅದು ಎಕ್ಸ್ಪೆನ್ಸಸ್. ಸೊ ಈ 6 ಐಟಮ್ನ ನೀವು ನೆನ್ಪಿಟ್ಕೋಬೇಕು. ಓಪನಿಂಗ್ನ ನಾವು ಬ್ಯಾಲೆನ್ಸ್ ಬ್ರೌಡೌನ್ ಅಂತ ತೋರಿಸ್ತೀವಿ, ಡೆಬಿಟ್ ಸೈಡ್. ಕ್ಲೋಸಿಂಗ್ನ ನಾವು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತೋರಿಸ್ತೀವಿ. ಡೆಬಿಟ್ ಸೈಡ್ ಗೂಡ್ಸ್ ಸೆಂಟ್ನ ತೋರಿಸ್ತೀವಿ, ಕ್ರೆಡಿಟ್ ಸೈಡ್ ಗೂಡ್ಸ್ ರಿಟರ್ನ್ನ ತೋರಿಸ್ತೀವಿ. 5th ಐಟಮ್ ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕಿ ಕ್ವಶನಲ್ಲಿ ಕೊಡೋ ಎಕ್ಸ್ಪೆನ್ಸಸ್ನ ನಾವು ಡೆಬಿಟ್ ಸೈಡ್ ತೊಗೊತೀವಿ. ಕ್ರೆಡಿಟ್ ಸೈಡ್ ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಹೆಡ್ಡಿಂಗ್ ಹಾಕಿ ಡೆಟಾರ್ಸಿಂದ ಮತ್ತು ಸೇಲ್ಸ್ನಿಂದ ಕ್ಯಾಶ್ ಕಲೆಕ್ಟ್ ಆಗಿದ್ದ ಅಮೌಂಟ್ನ ಬರಿತೀವಿ. ಈ 6 ಐಟಮ್ಸ್ನ ನಾವು ಟೋಟಲ್ ಮಾಡಿ ಮೈನಸ್ ಮಾಡಿ ಆನ್ಸರ್ ಕಂಡುಹಿಡಿತೀವಿ. ಅದನ್ನು ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೆದು ಬ್ರಾಕೆಟ್ನಲ್ಲಿ ನೆಟ್ ಪ್ರಾಫಿಟ್ ಅಂತ ಬರಿತೀವಿ. ಇದು ಫಾರ್ಮ್ಯಾಟ್. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಓಂ ಸಾಯಿ ಪ್ರಾಡಕ್ಟ್ಸ್ ಲಿಮಿಟೆಡ್ ಓಪನ್ಡ್ ಎ ಬ್ರಾಂಚ್ ಅಕೌಂಟ್ ಆಟ್ ಧಾರವಾಡ ಆನ್ 1st April 2023. ಫ್ರಾಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಬ್ರಾಂಚ್ ಅಕೌಂಟ್. ಐಟಮ್ಸ್ ಏನೇನು ಕೊಟ್ಟಿದ್ದಾರೆ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಕೊಟ್ಟಿದ್ದಾರೆ, ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಕೊಟ್ಟಿದ್ದಾರೆ ಫಾರ್ ಎಕ್ಸ್ಪೆನ್ಸಸ್, ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ಕಲೆಕ್ಟೆಡ್ ಕೊಟ್ಟಿದ್ದಾರೆ ಡೆಟಾರ್ಸ್ನಿಂದ, ಸ್ಟಾಕ್ ಕೊಟ್ಟಿದ್ದಾರೆ ಕ್ಲೋಸಿಂಗ್, ಡೆಟಾರ್ಸ್ ಕೊಟ್ಟಿದ್ದಾರೆ ಕ್ಲೋಸಿಂಗ್. ಈಗ ಆನ್ಸರ್ನ ನೋಡ್ತಾ ಹೋಗೋಣ. ಹೆಡ್ಡಿಂಗ್ ಹಾಕ್ತೀವಿ, ಇನ್ ದ ಬುಕ್ಸ್ ಆಫ್ ಓಂ ಸಾಯಿ ಪ್ರಾಡಕ್ಟ್ ಕಂಪ್ನಿ ಲಿಮಿಟೆಡ್. ಸೊ ಮೊದಲಿಗೆ ಹೆಡ್ಡಿಂಗು ಇನ್ ದ ಬುಕ್ಸ್ ಆಫ್ ಅಂತ ಬರೆದು ಕ್ವಶನಲ್ಲಿ ಫಸ್ಟ್ ಬರೋ ಕಂಪ್ನಿ ಹೆಸರನ್ನು ನೀವು ಹೆಡ್ಡಿಂಗ್ನಲ್ಲಿ ಬರೀಬೇಕು. ಒಳಗಡೆ ಒಂದು ಊರ ಹೆಸರು ಕೊಟ್ಟಿರ್ತಾರೆ, ಅದನ್ನು ಬ್ರ್ಯಾಂಚ್ ಹೆಸರಾಗಿ ನಾವು ಯೂಸ್ ಮಾಡ್ಕೋಬೇಕು. ಧಾರವಾಡ ಬ್ರ್ಯಾಂಚ್ ಅಕೌಂಟ್. 4 ಕಾಲಮ್ನ ಪ್ರಿಪೇರ್ ಮಾಡ್ಕೋಬೇಕು. ಪರ್ಟಿಕ್ಯುಲರ್ ರುಪೀಸ್. ಈಗ ಆಲ್ರೆಡಿ ನಾ ಫಾರ್ಮ್ಯಾಟ್ ಹೇಳಿದ ಹಾಗೆ ಕ್ವಶನಲ್ಲಿ ಹುಡುಕಬೇಕು. ಯಾವುದಾದ್ರೂ 1ನೇ ತಾರೀಕು ಡೇಟ್ ಕೊಟ್ಟಿದ್ದರೆ, ಇಷ್ಟು ಐಟಮ್ಸ್ನಲ್ಲಿ ಯಾವುದಾದ್ರೂ ಐಟಮ್ ಮುಂದೆ ಡೇಟ್ 1ನೇ ತಾರೀಕು ಮೆನ್ಷನ್ ಮಾಡಿದರೆ ಅದು ಓಪನಿಂಗ್, ಅದನ್ನು ನಾವು ಡೆಬಿಟ್ ಸೈಡ್ ತೊಗೊಳ್ಬೇಕಾಗುತ್ತೆ. ಸೊ ಯಾವುದು ಬಂದಿಲ್ಲ ಡೆಬಿಟ್ ಸೈಡ್ ತೊಗೊಳೋದಕ್ಕೆ, ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ. ಸೆಕೆಂಡ್ ನೀವು ಹುಡುಕಬೇಕಾಗಿರೋದು ಕ್ಲೋಸಿಂಗ್ ಬ್ಯಾಲೆನ್ಸ್. 2 ಬಂದಿದೆ, 31st ಡೇಟ್ ಇರೋ 2 ಐಟಮ್ ಇದೆ. ಸೊ ಓಪನಿಂಗ್ ಬ್ಯಾಲೆನ್ಸ್ನ ನಾವು ಬ್ಯಾಲೆನ್ಸ್ ಬ್ರೌಡೌನ್ ಅಂತ ತೊಗೋತೀವಿ. ಕ್ಲೋಸಿಂಗ್ ಬಂದರೆ ನಾವು ಅದನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದು ಯಾವ್ಯಾವ ಐಟಮ್ ಬಂದಿದೆ ಅದರಲ್ಲಿ ಸ್ಟಾಕ್ ಬಂದಿದೆ, ಅದರದ್ದು 3000 ಇದೆ, ಡೆಟಾರ್ಸ್ ಬಂದಿದೆ, ಅದರದ್ದು 2000 ಇದೆ. ಸೊ ಸ್ಟಾಕ್ ಮತ್ತು ಡೆಟಾರ್ಸ್ನ ನಾವು ಕ್ಲೋಸಿಂಗ್ ಅಂತ
ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಅಂತ ಹೆಡ್ಡಿಂಗ್ ಹಾಕಿ ತೊಗೊಂಡಿದ್ದೀವಿ. ಕ್ಲೋಸಿಂಗ್ ಕೊಟ್ಟಿದ್ದಾರೆ, ಓಪನಿಂಗ್ ಕೊಟ್ಟಿಲ್ಲ. ಸೊ ಡೆಬಿಟ್ ಸೈಡ್ ತೊಗೊಂಡಿಲ್ಲ. ಫಸ್ಟ್ ಐಟಮ್ ಓಪನಿಂಗ್ ಆಯಿತು, ಸೆಕೆಂಡ್ ಐಟಮ್ ಕ್ಲೋಸಿಂಗ್ ಆಯಿತು, ಥರ್ಡ್ ಐಟಮ್ ಗೂಡ್ಸ್ ಸೆಂಟ್ ಹುಡುಕಬೇಕು, ಫೋರ್ತ್ ಐಟಮ್ ಗೂಡ್ಸ್ ರಿಟರ್ನ್ ಹುಡುಕಬೇಕು. ಸೊ ಗೂಡ್ಸ್ ಸೆಂಟ್ ಎಷ್ಟಿದೆ? 40,000. ಡೆಬಿಟ್ ಸೈಡ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 40,000. ಇದರಲ್ಲಿ ಗೂಡ್ಸ್ ರಿಟರ್ನ್ ಬಂದಿಲ್ಲ. ಸೊ ಕ್ರೆಡಿಟ್ ಸೈಡ್ ನಾವು ರಿಟರ್ನ್ನ ಬರೆಯಲ್ಲ, ಬಂದರೆ ಬರೀಬೇಕು ಕ್ರೆಡಿಟ್ ಸೈಡ್. ಇನ್ನು ಫಿಫ್ತ್ ಐಟಮ್ ಯಾವುದು ಇದೆ? ಕ್ಯಾಶ್. ಅದು ಎಕ್ಸ್ಪೆನ್ಸಸ್ ಅಂತಿದ್ರೆ ಡೆಬಿಟ್ ಸೈಡು. ಸೊ ಇದೆ 7,000 ಎಕ್ಸ್ಪೆನ್ಸಸ್ ಅಂತ ಕ್ಯಾಶ್ ಕೊಟ್ಟಿದ್ದಾರೆ. ಅದನ್ನು ನಾವು ಟೂ ಸೈಡ್, ಡೆಬಿಟ್ ಸೈಡ್ನ ಟು ಬ್ಯಾಂಕ್ ಅಕೌಂಟ್ ಅಂತ ಬರೋದು, ಬ್ರಾಕೆಟ್ನಲ್ಲಿ ಎಕ್ಸ್ಪೆನ್ಸಸ್ ಅಂತ ಬರೋದು, ಅಮೌಂಟನ್ನ ತೊಗೋತೀವಿ. 7,000 ಇದೆ. ಇನ್ನು ಕ್ರೆಡಿಟ್ ಸೈಡ್ ಕ್ಯಾಶ್ ಯಾವಾಗ ಬರುತ್ತೆ? ಸೇಲ್ಸ್ ಅಂತ ಬಂದಿದ್ದರೆ ಕ್ಯಾಶ್ಗೆ, ಡೆಟಾರ್ಸ್ ಅಂತ ಬಂದಿದ್ದರೆ. ಸೊ ಎರಡೂ ಬಂದಿದೆ, ಕ್ಯಾಶ್ ಸೇಲ್ಸ್ ಇದೆ, ಕ್ಯಾಶ್ ಮತ್ತು ಡೆಟಾರ್ಸ್ ಇದೆ. ಇವೆರಡನ್ನು ನಾವು ಕ್ರೆಡಿಟ್ ಸೈಡ್ ತೊಗೋತೀವಿ. ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕಿ ಸೇಲ್ಸ್ನಿಂದ ಎಷ್ಟು ಬಂದಿದೆ, ಡೆಟಾರ್ಸ್ನಿಂದ ಎಷ್ಟು ಬಂದಿದೆ, ಟೋಟಲ್ ಎಷ್ಟಾಯಿತು. 6 ಐಟಮ್ನಲ್ಲಿ 4 ಬಂದಿದೆ. ರಿಟರ್ನ್ ಬಂದಿಲ್ಲ, ಇದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಬಂದಿಲ್ಲ, ಉಳಿದಿದ್ದು ಬಂದಿದೆ. ಟೋಟಲ್ ಇದ್ರ ಫಾರ್ಮ್ಯಾಟ್ 6 ಐಟಮ್ಸ್. ಈಗ ಟೋಟಲ್ ಮಾಡಬೇಕು. ಕ್ರೆಡಿಟ್ ಯಾವಾಗಲೂ ಫಸ್ಟ್ ಟೋಟಲ್ ಮಾಡಬೇಕು. ಸೊ ಕ್ರೆಡಿಟ್ ಟೋಟಲ್ ಎಷ್ಟಿದೆ ಅಂದರೆ 60,000 ಇದೆ. ಅಂದರೆ ಈ 60,000 ನಾವು ಫಸ್ಟ್ ಟೋಟಲ್ ಮಾಡ್ಕೋತೀವಿ. ಇದನ್ನು ಸೇಮ್ ಈ ಸೈಡ್ನು ಎಂಟ್ರಿ ಮಾಡ್ಕೋತೀವಿ. ಬ್ಯಾಲೆನ್ಸ್ ಮೈನಸ್ ಮಾಡಿ ಇವೆರಡನ್ನು ಇದನ್ನು ಕಂಡುಹಿಡಿತೀವಿ. ಇದನ್ನು ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ನೆಟ್ ಪ್ರಾಫಿಟ್ ಅಂತ ಬರಿತೀವಿ. ಇಷ್ಟೇ ಸಿಂಪಲ್ ಫಾರ್ಮ್ಯಾಟ್ ಇರುತ್ತೆ. ಇದು ನಿಮ್ಗೆ ಕೇಳುವಂಥ ಬ್ರಾಂಚ್ ಅಕೌಂಟ್ 5 ಅಂಕಕ್ಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.